ಸರ್, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಮುತ್ತು ಸರ್. ಸ್ವಲ್ಪ ಆಚೆ ಇರಿ. ಸರಿ ಸರ್. ಹೇಳಿ ಮಿಸ್ಟರ್ ಭರತ್ ಕುಮಾರ್. ಸರ್, ನೀವೊಂದು 5 ನಿಮಿಷ ನಿಮ್ಮ ಅಧಿಕಾರ ಕುರ್ಚಿಯಿಂದ ಎದ್ದು ನೀವೊಬ್ಬ ಗೃಹ ಮಂತ್ರಿ ಅನ್ನೋ ವಿಷಯನ ಪಕ್ಕಕ್ಕಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯರಾಗಿ ನಾನು ಹೇಳೋದನ್ನು ಸ್ವಲ್ಪ ಕೇಳಿ ಸರ್. ವಾಟ್? ವಿತ್ ಆಲ್ ರೆಸ್ಪೆಕ್ಟ್ ಯು ಅಂಡ್ ಅವರ್ ಕಾನ್ಸ್ಟಿಟ್ಯೂಷನ್, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಸರ್. ಪ್ಲೀಸ್ ಸರ್, ಪ್ಲೀಸ್. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ಸರ್, ಸರ್ಕಾರದ ಕೆಲಸವನ್ನು ದೇವರ ಕೆಲಸವೆಂದು ಭಾವಿಸಿ ಕಾನೂನು ಕಟ್ಟಳೆಯ ನಿಬಂಧನೆಯನ್ನು ಕಡೆಗಣಿಸದೆ ಕರ್ತವ್ಯವನ್ನು ನಿರ್ವಹಿಸುತ್ತೇನೆಂದು ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುತ್ತೇನೆ ಎಂದು ಪ್ರಮಾಣ ಮಾಡಿದ 6,200 ಪೊಲೀಸ್ ಆಫೀಸರ್ಸ್, 9,800 ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಸ್, 80,000 ಪೊಲೀಸ್ ಕಾನ್ಸ್ಟೇಬಲ್ಸ್ ಪ್ರತಿದಿನ ನೀಟಾಗಿ ಶೇವ್ ಮಾಡಿಕೊಂಡು ಸ್ಟಿಫ್ ಆಗಿ ಯೂನಿಫಾರ್ಮ್ ಹಾಕೊಂಡು ಡಿಸಿಗ್ನೇಷನ್ ಬೇರೆ ಆದ್ರೂ ಪಿಸಿನಿಂದ ಡಿಜಿ ವರೆಗೂ ಸಿವಿಲ್ ಆಗ್ಲಿ, ಡಿಎಆರ್ ಆಗ್ಲಿ, ಕೆಎಸ್ಆರ್ಪಿ ಆಗ್ಲಿ, ವೈರ್ಲೆಸ್ ಆಗ್ಲಿ, ಫಿಂಗರ್ ಪ್ರಿಂಟ್ಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ಸೈಬರ್ ಆಗ್ಲಿ, ಸಿಸಿಬಿ ಆಗ್ಲಿ, ಪ್ರತಿದಿನ ಪ್ರತಿ ಯೂನಿಟ್ ನಲ್ಲೂ ಕೆಲಸ ಮಾಡ್ತಿರೋ ಪೊಲೀಸ್ಗೆ ಸಿಗ್ತಿರೋ ಗೌರವ ಏನ್ ಸರ್? ಪ್ರೊಫೆಷನಲ್ ಆಗಿ ಡ್ಯೂಟಿಯಲ್ಲಿ ನಾವು ಹಾಕೋ ಪ್ರತಿ ಹೆಜ್ಜೆಲು, ತಗೊಳ್ಳೋ ಪ್ರತಿ ಆಕ್ಷನ್ ನಲ್ಲೂ ಎಲ್ಲ ಆತಂಕಗಳೇ. ಒಬ್ಬ ತಪ್ಪು ಮಾಡಿದ ಕ್ರಿಮಿನಲ್ ನಾವು ಪ್ರಾಣನೂ ಲೆಕ್ಕಿಸದೆ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ತಂದು ಹಾಕಿದ್ರೆ ಅವನಿಗೆ ಯಾವ ಶಿಕ್ಷೆನೂ ಕೊಡಕ್ಕಾಗಲ್ಲ, ಕೊಡೋ ಅಧಿಕಾರನೂ ಇಲ್ಲ. FIR ಬರಿಬೇಕು, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು, ಕೇಳಿದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಹೀಗಿರೋವಾಗ ಅವನು ನಮ್ಮವನು, ಅವನ್ನ ಬಿಡ್ಬಿಡಿ ಅಂತ ಫೋನ್ ಕಾಲ್ಸ್ ಬೇರೆ ಯಾಕೆ ಬಿಡ್ಬೇಕು ಸರ್? ಏರಿಯಾ ಕಾರ್ಪೊರೇಟರೇ ಆಗ್ಲಿ, MLA ಆಗ್ಲಿ, MP ಆಗ್ಲಿ, ಕೊನೆಗೆ ನಿಮ್ಮಂತ ಮಿನಿಸ್ಟ್ರೇ ಆಗ್ಲಿ, ಯಾರೇ ಫೋನ್ ಮಾಡಿದ್ರು ನಮ್ಮನ್ನ ನಿಷ್ಠೆಯಿಂದ ಕೆಲಸ ಮಾಡೋಕೆ ಅವಕಾಶ ಮಾಡ್ಕೊಡಿ ಸರ್. ಒಂದ್ ವೇಳೆ ನನ್ನಂತವರು ಡ್ಯೂಟಿ ಇಸ್ ಗಾಡ್, ನೋಬಡಿ ಇಸ್ ಅಬೌವ್ ಲಾ ಅನ್ಕೊಂಡು ಸಿನ್ಸಿಯರ್ ಆಗಿ ನಮ್ಮ ಕರ್ತವ್ಯ ನಿಭಾಯಿಸಿದ್ರೆ ಟ್ರಾನ್ಸ್ಫರು, ಸಸ್ಪೆನ್ಷನ್, ಇದು ಯಾವ ನ್ಯಾಯ ಸರ್? ಈಗ ಪರ್ಸನಲ್ ಲೈಫ್ ಬಂದ್ರೆ ಬೇರೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಹಬ್ಬ ಗಿಬ್ಬ ಅಂತ ರಜೆಗಳಿರುತ್ತೆ. ಆದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ 24/7 24 ಗಂಟೆ 365 ದಿನ ಡ್ಯೂಟಿ ಮಾಡ್ತೀವಿ. ಯಾಕೆ? ನಮಗೆ ಹೆಂಡತಿ ಮಕ್ಕಳಿಲ್ವಾ? ನಾವು ಮನುಷ್ಯರಲ್ವಾ? ನಮ್ಮ ಕೊಡೋ ರೇಷನ್ ಆಗ್ಲಿ, ಕ್ವಾರ್ಟರ್ಸ್ ಆಗ್ಲಿ, ಸಂಬಳ ಆಗ್ಲಿ, ಅಲೌನ್ಸಸ್ ಆಗ್ಲಿ, ನಮ್ಮ ಮಕ್ಕಳ ಎಜುಕೇಶನ್ ಆಗ್ಲಿ, ನಮ್ಮ ಕೊಡೋ ಪ್ರಮೋಷನ್ ಆಗ್ಲಿ, ನಮಗೆ ಬರೋ ರಿಟೈರ್ಮೆಂಟ್ ಪೆನ್ಷನ್ ಆಗ್ಲಿ, ಇವೆಲ್ಲದಲ್ಲೂ ಬದಲಾವಣೆ ಆಗ್ಬೇಕು ಅಂತ ನಾವು ಬೇಡ್ಕೊಳ್ಳೋದು ತಪ್ಪಾ ಸರ್? ಪೊಲೀಸ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ನಾವು ಇದನ್ನೆಲ್ಲ ತಡ್ಕೊಳಕ್ಕಾಗ್ತಾ ಇಲ್ಲ ಸರ್. ಕ್ಷಣ ಕ್ಷಣಕ್ಕೂ ಕೊರಗ್ತಾ ಇದೀವಿ ಸರ್. ನಮ್ಮ ಸಹನೆನ ಕಳ್ಕೊಂತಾ ಇದೀವಿ ಸರ್. ಕಳ್ಕೊಂಡೆ ಇವತ್ತು ಪೊಲೀಸ್ ಬಂದ್ಗೆ ಕರೆ ನೀಡಿದೀವಿ ಸರ್. ಒಂದು ಸಲ ಯೋಚನೆ ಮಾಡಿ ಸರ್, ನಾವು ನಿಜವಾಗಿ ಸ್ಟ್ರೈಕ್ ಮಾಡಿದ್ರೆ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಆಗುತ್ತೆ. ಬೇಡ ಸರ್, ಆ ಪರಿಸ್ಥಿತಿ ಬರೋದು ಬೇಡ ಸರ್. ಪ್ಲೀಸ್ ಸರ್, ಪ್ಲೀಸ್ ಸಿಸ್ಟಮ್ನ ಬದಲಾಯಿಸಿ ಸರ್. ಅಂದ್ರೆ ನಮ್ಮ ವ್ಯವಸ್ಥೆ ಸರಿ ಇಲ್ವಾ? I won't blame the system. I will face the system. I will force the system to create a real police system. Sir, ರಾಜ್ಯದ ರಕ್ಷಣೆಗೋಸ್ಕರ ಹೋರಾಡೋ ನಮ್ಮೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಪರವಾಗಿ 96,000 ಜನ ಪೊಲೀಸರ ಪ್ರತಿನಿಧಿಯಾಗಿ ನಮ್ಮ ನ್ಯಾಯವಾದ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದೀನಿ ಸರ್. ಮಾಡ್ಲಿಲ್ಲ ಅಂದ್ರೆ ಈ ಸ್ಟ್ರೈಕ್ ಅನಿವಾರ್ಯ. ಮನುಷ್ಯರಾಗಿ ಯೋಚಿಸಿ, ಮಂತ್ರಿಯಾಗಿ ಆದೇಶ ಹೊರಡಿಸಿ. CM ಸಾಹೇಬರ ಕನೆಕ್ಟ್ ಮಾಡಿ. ಈಗ ತಾನೇ ಬಂದ ಸುದ್ದಿ. ಇವತ್ತು ರಾಜ್ಯ ಶಾಂತಿಯುತವಾಗಿದೆ ಅಂದ್ರೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರಣ. ಹಗಲು ರಾತ್ರಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ದುಡಿತಾರೋ ಪೊಲೀಸ್ನವರ ಎಲ್ಲಾ ಬೇಡಿಕೆಗಳನ್ನ ಇನ್ಸ್ಪೆಕ್ಟರ್ ಭರತ್ ಕುಮಾರ್ ಅವರು ಗೃಹ ಮಂತ್ರಿಗಳ ಗಮನಕ್ಕೆ ತಂದಾಗ ಅವರು ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವರದಿ ನೀಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 2-3 ದಿನಗಳಲ್ಲಿ ಕಾರ್ಯರೂಪಕ್ಕೆ ತರುವುದಾಗಿ ಗೃಹ ಮಂತ್ರಿಗಳಿಗೆ ಸೂಚಿಸಿದ್ದಾರೆ. ಈ ವಿಷಯ ಕೇಳಿ ಪೊಲೀಸ್ ಇಲಾಖೆ ಸಂತಸಗೊಂಡು ಮುಷ್ಕರವನ್ನ ಹಿಂತೆಗೆದುಕೊಂಡಿದ್ದಾರೆ. ಬಂದೇ ಬರ್ತಾರೆ, ಒಡವೆ ತಂದೆ ತರ್ತಾರೆ, ಮೂಗುತಿ ಓಲೆ ಎಲ್ಲವೂ ತಂದು ನನಗೆ ಕೊಡ್ತಾರೆ. ಬಂದೇ
ಬರ್ತಾರೆ, ಡಾಬು ಓಲೆ ತರ್ತಾರೆ. ಆ, ಬಂದೆ ತಂದ್ರ ತಂದೆ ಏನಿದು? ಹೂವ. ಮಲ್ಲಿಗೆ ಹೂವಿನಂತೆ ಅಂದ ನಿನ್ನಲ್ಲಿ ತಾವರೆ ಹೂವಿನಂತೆ ಏನ್ರಿ ಇದು? ಒಡವೆ ಕೊಡ್ರಿ ಬೇಗ, ತಮಾಷೆ ಮಾಡ್ಬೇಡಿ. ಅದು ಯಾವ ಒಡವೆ? ಒಡವೆ ತಂದಿಲ್ಲ. ಹಾ, ಚಿನ್ನ, ಅದೇನಾಯ್ತು ಅಂದ್ರೆ ಇವತ್ತು ಸ್ಟ್ರೈಕ್ ಇತ್ತಲ್ಲ, ಅದು ಈ ಪೊಲೀಸ್ನವರು ಮತ್ತೆ ಹೋಮ್ ಮಿನಿಸ್ಟ್ರು ಅಮಿಕಬಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಸ್ಟ್ರೈಕ್ ಕ್ಯಾನ್ಸಲ್ ಮಾಡ್ಬಿಟ್ರು. ಈ ಕಳ್ಳನೂ ಬರ್ಲಿಲ್ಲ, ನಾನು ಕಳ್ತನ ಮಾಡ್ತೀನಿ. ನನಗೆ ಈ ಕತೆ ಎಲ್ಲ ಬೇಡ. ಒಟ್ಟಲ್ಲಿ ನೀವೀಗ ಒಡವೆ ತಂದಿಲ್ಲ ಅಲ್ವಾ? ಬರೋವರ ತಂದ್ಕೊಡ್ತೀನಿ ಚಿನ್ನ. ಒಡವೆ ತಂದಿಲ್ಲ ಅಂದ್ರೆ ನಿಮ್ಗೆ ಬೆಡ್ರೂಮ್ ಅಲ್ಲ, ಮನೆ ಒಳಗೂ ಜಾಗ ಇಲ್ಲ. ತೊಲಗಿ. ಲೇ ಒಂಚೂರು ಟಾಯ್ಲೆಟ್ ಓಪನ್ ಮಾಡ, ಸುಸು ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಒಂದಕ್ಕೆ ಫಿಕ್ಸ್ ಆಗ್ಬಾರ್ದು. ಎಲ್ಲಿ ಹೋಗ್ತೀವೋ, ಎಲ್ಲಿರ್ತೀವೋ, ಎಲ್ಲಿ ತಿಂತೀವೋ, ಏನ್ ಮಾಡ್ತೀವೋ, ಏನೋ ಒಂದು ತಿನ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕು. ಒಬ್ಬಳನ್ನೇ ನಂಬ್ಕೊಂಡಿದ್ರೆ ಹಿಂಗೆ. ಐ ಮಾತ್ ಕೇಳ್ತೀಯಾ ನಿಜವಾಗ್ಲು? ಕಸಂಸೆ. ಅಚ್ಚಾ, ನೀನ್ ಯಾಕೆ ಬಂದೆ? ಯಾಕ್ರಿ? ನಾನ್ ನಿಮಗ್ ಚಾ ತಂದಿದ್ದೀನಿ. ಚಾ ಬೇಡ ಏನ್ ಬೇಡ, ಬಾಗ್ಲಾಕೊಂಡು ಹೋಗೋ. ಏನ್ರಿ ಇದು? ಯಾವಾಗ ನಾನ್ ಬಾಗಿಲು ತೆಕ್ಕೊಂಡ್ ಬಂದ್ರು ಮಗನಿಗೆ ಏನೋ ಗುಟ್ಟು ಹೇಳ್ತಾ ಇರ್ತೀರಾ. ನಾನ್ ಬಂದ ತಕ್ಷಣ ಟೆನ್ಷನ್ ಆಗ್ತೀರಾ. ಇದೆಲ್ಲ ನಿನ್ ಬೇಕಾಗಿಲ್ಲ. ಅಡಿಗೆ ಮನೇಲಿ ಏನ್ ಕೆಲ್ಸ ಇದೆ ನೋಡ್ಕೋ ಹೋಗೋ. ರೀ, ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ. ನಮ್ಮಿಬ್ರು ಮಧ್ಯೆ ಈ ರಹಸ್ಯ ಬೇಕಾ? ಹೆಂಗ್ಸ್ ತರ ಇರೋ, ಹೋಗೋ. चल बेटा, स्कूल चलेंगे. ಮಮ್ಮಿ, ಜಾನಕಿ, ಇನ್ನೊಂದು ಸೀಟ್ ಬಂತು ನಮ್ಮ ಮನೆಗೆ. ಇಲ್ಲಿ ಒಂದು ನಿಮಿಷ. ಕುವೆಂಪು ಫೌಂಡೇಶನ್ ಟ್ರಸ್ಟ್. ಓ ಬ್ಯೂಟಿಫುಲ್. ಏ ಜಾನಕಿ, ಒಂದು ನಿಮಿಷ ಹಿಡ್ಕೋ. ಹಿಡ್ಕೋ. ಏನಾಯ್ತಪ್ಪ? ಒಂದು ನಿಮಿಷ ಇರು, ಕೊಡಿಲಿ. ಹಾ ಹಿಡ್ಕೋ, ಅದು ಹಿಡ್ಕೋ. ಅಯ್ಯೋ, ಈ ಶಾಲನ್ನು ಹೊತ್ತಿಸಿ ಸನ್ಮಾನಿಸಲಾಯಿತು. ಈಗ ಹಾರ. ಈ ಹಾರವನ್ನು ಹಾಕಿ ಸನ್ಮಾನಿಸಲಾಯಿತು. ಇದು ತಗೋ, ಇದು ತಮಗೆ. ಇದು ಕೂಡ ತಮಗೆ. Come on! ಜಿಯಾದ್, ಈ ಭಾರತ ದೇಶದಲ್ಲಿ ನಮ್ಗೆ ಮರ್ಯಾದೆ ಇಲ್ಲ. ನೀವು ನಮ್ಗೆ ಫೋನ್ ಮಾಡಿ ನಿಮ್ ಮಗನ್ನ ಜಿಯಾದ್ಗೆ ಸೇರಿಸ್ತಾ ಇರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಅನ್ನು ಮೆಸೇಜ್ ಇಲ್ಲ ಅಂದ್ರೆ ಮೇಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನಿಮ್ ಮಗನ್ನ ನಾಳೆನೆ ದರ್ಗಾ ಹತ್ರ ಕರ್ಕೊಂಬನ್ನಿ. ಜಿಯಾದ್, ಅಂದ್ರೆ ನನ್ ಮಗನ್ನ ಜಿಹಾದಿಗೆ ಸೇರಿಸ್ತಾರ? ಇಷ್ಟ ದಿನ ನನ್ ಗಂಡ ನನ್ ಮಗನಿಗೆ ಹೇಳ್ಕೊಡ್ತಾ ಇದ್ದಿದ್ದು ಇದನ್ನೇನಾ? ನನ್ ಮಗ ಇದಕ್ಕೆ ಒಪ್ಕೊಂಡ್ಬಿಟ್ನಾ? ಅಲ್ಲ, ನಮ್ ಜೊತೆ ಬೆಳಿತಿರೋ ಎಲ್ಲ ಜನಗಳನ್ನ ನನ್ ಮಗ ಜಿಹಾದಿಗೆ ಸೇರಿ ಸಾಯಿಸ್ಬೇಕಾ?
ನನ್ ಮಗ ಸೂಸೈಡ್ ಬಾಂಬ್ ಆಗ್ಬೇಕಾ? ಅಲ್ಲ, ನನ್ ಗಂಡನಿಗೆ ಯಾಕೆ ಈ ತರ ಕೆಟ್ಟ ಬುದ್ಧಿ ಕೊಟ್ಟಿದ್ದೀರಾ? ಮುಮ್ತಾಜ್, आ रहे हो? ಏನ್ ಮಾಡ್ತಿದ್ಯಾ? ದಾಹ ಆಗಿತ್ತು, ನೀರ್ ಕುಡಿಯಕ್ ಹೋಗಿದ್ದೆ. ಅಚ್ಚಾ, ನನ್ಗೊಂದು ಗ್ಲಾಸ್ ನೀರು ತಗೊಂಬ.